ಯುಎಸ್ಎಯಲ್ಲಿ ಗ್ರೀನ್ ಕಾರ್ಡ್ ಸಂದರ್ಶನದ ವೇಳೆ ಬಂಧನಕ್ಕೊಳಗಾದ ಭಾರತೀಯ ಮೂಲದ 60ರ ಮಹಿಳೆ ಬಬಲ್ಜಿತ್ ಕೌರ್ ಇಲ್ಲವೇ ಬಬ್ಲೆ. ಈ ಮಹಿಳೆಯು ಹಸಿರು ಕಾರ್ಡ್ ಹೊಂದಿದ್ದಾರೆ. ಮಗಳಿಗೆ ಹಸಿರು ಅಟ್ಟೆ ಮಂಜೂರಾಗಿದೆ. ಆದರೆ ಈ ಮಹಿಳೆಯನ್ನ ಗ್ರೀನ್ ಕಾರ್ಡ್ ಪಡೆಯಲು ವಲಸೆ ಕಚೇರಿಯಲ್ಲಿ ನಡೆಯುವ ಸಂದರ್ಶನದ ಸಂದರ್ಭದಲ್ಲಿ ಬಂಧಿಸಲಾಗಿದೆ. ಬಬ್ಲೆ ಕೌರ್ ಅವರು 1994ರಿಂದ ಎಂದರೆ 3 ದಶಕಗಳಿಗಿಂತಲೂ ಹೆಚ್ಚು ಕಾಲದಿಂದಲೂ ಯುಎಸ್ಎಯಲ್ಲಿ ಇದ್ದಾರೆ. ನಮ್ಮ ತಾಯಿಯನ್ನ ಅಕಾರಣವಾಗಿ ಬಂಧಿಸಲಾಗಿದೆ ಎಂದು ಹಸಿರು ಕಾರ್ಡ್ ಪಡೆದಿರುವ ಮಗಳು ಜ್ಯೋತಿ ಕೌರ್ ಹೇಳಿದ್ದಾರೆ. ಅವರ ವಕೀಲರು ಕೂಡ ಅದನ್ನ ದೃಢಪಡಿಸಿದ್ದಾರೆ. ಬಬ್ಲೆ ಕೌರ್ ಅವರ ಮತ್ತೊಬ್ಬ ಮಗಳು ಮತ್ತು ಅಳಿಯ ಗ್ರೀನ್ ಕಾರ್ಡ್ ಹೊಂದಿದ್ದಾರೆ. ಫೆಡರಲ್ ಏಜೆಂಟರು ಹಸಿರು ಅಟ್ಟೆಗೆ ಸಂದರ್ಶನ ನಡೆದಿದ್ದಾಗ ಹಲವು ಅಧಿಕಾರಿಗಳು ಬಂದು ಆಕೆಯನ್ನ ಒಳ ಕೋಣೆಗೆ ಕರೆದೊಯ್ದಿದ್ದಾರೆ ಹಾಗೂ ಬಂಧಿಸಲಾಗಿದೆ ಎಂಬ ಸುದ್ದಿ ಹೊರಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಬಂಧಿತ ಮಹಿಳೆಗೆ ಫೋನ್ ನೀಡಿ ಸಂಬಂಧಿಕರಿಗೆ ಮಾಹಿತಿ ನೀಡುವಂತೆ ಮಾತ್ರ ಅಧಿಕಾರಿಗಳು ತಿಳಿಸಿದ್ದಾರೆ ಹೊರತು ಬಿಡುಗಡೆ ಮಾಡಿಲ್ಲ. ಅಟಾರ್ನಿ ನೇಮಕಕ್ಕೆ ಅವಕಾಶ ನೀಡಲಾಗಿದೆ. ರಾತ್ರೋರಾತ್ರಿ ಕೌರ್ನನ್ನ ಅಡೆಲಾಂಟೊ ಕೇಂದ್ರೀಯ ಸೆರೆಮನೆಗೆ ವರ್ಗಾಯಿಸಲಾಗಿದೆ. ಕೌರ್ ಮೊದಲು ಲಕೂನಾ ಬೀಚ್, ಆಮೇಲೆ ಲಾಂಗ್ ಬೀಚ್ನಲ್ಲಿ ಗಂಡನ ಜೊತೆಗೆ ಕೆಲಸ ಮಾಡಿಕೊಂಡಿದ್ರು. 34ರ ಜ್ಯೋತಿ, ಆಕೆಯ ಅಣ್ಣ ಮತ್ತು ತಂಗಿ, 3 ಮಕ್ಕಳು ಕೂಡ ಯುಎಸ್ಎಯ ಹಸಿರು ಕಾರ್ಡ್ ಅನ್ನ ಪಡೆದವರಾಗಿದ್ದಾರೆ.